ಅಕ್ರಮವಾಗಿ ಸಾಗಿಸುತ್ತಿದ್ದಂತಹ ರಕ್ತ ಚಂದನ ವಶಕ್ಕೆ ಈಗ ಸಿಕ್ಕಿರುವಂತದ್ದು. ಹೊಸಕೋಟೆಯ ಪೊಲೀಸರು ಈ ಒಂದು ರಕ್ತ ಚಂದನದ ಅಕ್ರಮ ಸಾಗಾಣಿಕೆ ವಿರುದ್ಧ ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ಅಕ್ರಮವಾಗಿ ಸಾಗಿಸುತ್ತಿದ್ದ ರಕ್ತ ಚಂದನದ ಭರ್ಜರಿ ಕಾರ್ಯಾಚರಣೆ ಹೊಸಕೋಟೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿರುವಂತದ್ದು. ಆಂಧ್ರ ಮತ್ತು ತಮಿಳುನಾಡಿನಿಂದ ರಕ್ತ ಚಂದನವನ್ನ ತರಿಸಲಾಗ್ತಾ ಇತ್ತು. ಈ ಒಂದು ರಕ್ತ ಚಂದನದ ತುಂಡುಗಳನ್ನ ಕೊರಿಯರ್ ಮೂಲಕ ನೀಡಲಾಗ್ತಾ ಇತ್ತು. ಬರೋಬ್ಬರಿ 25 ಲಕ್ಷ ಬೆಲೆ ಬಾಳುವಂತಹ 102ಕ್ಕೂ ಹೆಚ್ಚು ರಕ್ತ ಚಂದನವನ್ನ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಇನ್ನು ರಕ್ತ ಚಂದನದ ಸಾಗಾಟಕ್ಕೆ ಬಳಸಿದಂತಹ ಟಾಟಾ ಎಸ್ ಒಂದು ಮೋಟಾರ್ ವೆಹಿಕಲ್ ಗಳನ್ನ ಕೂಡ ಈಗ ವಶಪಡಿಸಿಕೊಳ್ಳಲಾಗಿದೆ. ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಈಗ ನಡೆಸಿ ವಶಕ್ಕೆ ಪಡೆದುಕೊಂಡಿದ್ದಾರೆ. ಆಂಧ್ರ ಮತ್ತು ತಮಿಳುನಾಡಿನಿಂದ ತರಿಸುತ್ತಿದ್ದಂತಹ ರಕ್ತ ಚಂದನವನ್ನ ವಶಕ್ಕೆ ಪಡೆದುಕೊಳ್ಳಲಾಗಿದೆ. ರಕ್ತ ಚಂದನದ ತುಂಡುಗಳನ್ನ ಕೊರಿಯರ್ ಮೂಲಕ ತರಿಸಲಾಗ್ತಾ ಇತ್ತು. ಎಜಾಜ್ ಶರೀಫ್ ಮತ್ತು ಫಯಾಜ್ ಶರೀಫ್ ಸಾದಿಕ್ ಖಾನ್ ಈ ಮೂವರನ್ನ ಬಂಧನಕ್ಕೆ ಒಳಪಡಿಸಲಾಗಿದೆ. ರಕ್ತ ಚಂದನ ಸಾಗಾಟಕ್ಕೆ ಬಳಸುತ್ತಿದ್ದಂತಹ ವೆಹಿಕಲ್ ಅನ್ನ ಕೂಡ ಈಗ ವಶಪಡಿಸಿಕೊಳ್ಳಲಾಗ್ತಾ ಇದೆ. ಅಕ್ರಮವಾಗಿ ರಕ್ತ ಚಂದನವನ್ನ ಸಾಗಾಣಿಕೆ ಮಾಡಲಾಗ್ತಾ ಇತ್ತು. ಹೊಸಕೋಟೆಯ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಈ ಒಂದು ಅಕ್ರಮ ಸಾಗಾಣಿಕೆ ಆಗ್ತಾ ಇದ್ದಂತಹ ರಕ್ತ ಚಂದನದ ವೆಹಿಕಲ್ ಹಾಗೂ ಆ ಒಂದು ರಕ್ತ ಚಂದನದ ಸಾಗಾಣಿಕೆಯಲ್ಲಿ ಪರೋಕ್ಷವಾಗಿ ಯಾರ್ಯಾರು ಭಾಗಿಯಾಗಿದ್ರು ಅವರನ್ನ ಕೂಡ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ ಹೊಸಕೋಟೆಯ ಪೊಲೀಸರು. ಇನ್ನು ಆಂಧ್ರ ಮತ್ತು ತಮಿಳುನಾಡಿನಿಂದ ಈ ಒಂದು ರಕ್ತ ಚಂದನವನ್ನ ತರಿಸಲಾಗ್ತಾ ಇತ್ತಂತೆ. ರಕ್ತ ಚಂದನದ ತುಂಡುಗಳನ್ನ ಕೊರಿಯರ್ ಮೂಲಕ ಇಲ್ಲಿಗೆ ಕಳಿಸಲಾಗ್ತಾ ಇತ್ತಂತೆ. ಹಾಗಾಗಿ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಅಕ್ರಮ ಸಾಗಾಣಿಕೆ ಆಗ್ತಾ ಇರುವಂತಹ ರಕ್ತ ಚಂದನವನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಿ. ಇವರೇ ರಕ್ತ ಚಂದನದ ಸಾಗಾಣಿಕೆಯಲ್ಲಿ ಭಾಗಿಯಾಗಿರುವಂತಹ ಎಜಾಜ್ ಶರೀಫ್, ಫಯಾಜ್ ಶರೀಫ್, ಸಾದಿಕ್ ಖಾನ್ ಈ ಮೂವರು ಪರೋಕ್ಷವಾಗಿ ಇದರಲ್ಲಿ ಭಾಗಿಯಾಗಿದ್ದಾರೆ. ಈ ಒಂದು ಆರೋಪಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಬರೋಬ್ಬರಿ 25 ಲಕ್ಷ ಬೆಲೆ ಬಾಳುವಂತಹ 102 ರಕ್ತ ಚಂದನದ ತುಂಡುಗಳನ್ನ ಈಗ ಪೊಲೀಸರು ಹೊಸಕೋಟೆ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ರಮವಾಗಿ ಈ ಒಂದು ರಕ್ತ ಚಂದನದ ತುಂಡುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಕ್ರಮವಾಗಿ ಸಾಗಾಟ ಮಾಡಲಾಗ್ತಾ ಇತ್ತು. ಹಾಗಾಗಿ ಹೊಸಕೋಟೆ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಎಜಾಜ್ ಶರೀಫ್, ಫಯಾಜ್ ಶರೀಫ್, ಸಾದಿಕ್ ಖಾನ್ ಈ ಮೂವರು ಆರೋಪಿಗಳನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಇವರ ಕಳ್ಳಾಟಕ್ಕೆ ತೆರೆಯನ್ನ ಎಳೆದಿದ್ದಾರೆ ಹೊಸಕೋಟೆ ಪೊಲೀಸರು. ಭರ್ಜರಿ ಕಾರ್ಯಾಚರಣೆಯನ್ನ ನಡೆಸಿ ಈ ಒಂದು ಕಳ್ಳಾಟವನ್ನ ಬಯಲಿಗೆಳೆದಿದ್ದಾರೆ. ಹೊಸಕೋಟೆ ಪೊಲೀಸರು ಈ ಒಂದು ಕಾರ್ಯಾಚರಣೆಯನ್ನ ನಡೆಸಿದ್ದು ಆಂಧ್ರ ಮತ್ತು ತಮಿಳುನಾಡಿನಿಂದ ಈ ಒಂದು ರಕ್ತ ಚಂದನವನ್ನ ಕೊರಿಯರ್ ಮೂಲಕ ಕಳಿಸಲಾಗ್ತಾ ಇತ್ತಂತೆ. ಹೀಗಾಗಿ ಅವರನ್ನ ಈಗ ಬಂಧನಕ್ಕೆ ಒಳಪಡಿಸಿದ್ದಾರೆ. ಈ ಮೋಟಾರ್ ವೆಹಿಕಲ್ ಅನ್ನು ಕೂಡ ಬಂಧನಕ್ಕೆ ಒಳಪಡಿಸಿದ್ದಾರೆ.